ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ಇವತ್ತಿನ ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ಒಂದು ಶುಭೋದಯದ ನುಡಿ ಇಲ್ಲಿ ಪೂಜೆ ಅಂತಕ್ಕಂಥದ್ದು. ಹಾಗಾದರೆ ಪೂಜೆ ಅಂತಕ್ಕಂಥದ್ದು ಏನು? ನಿನ್ನೆ ಮಾಡಿದ್ನೆಲ್ಲ ವಿಡಿಯೋ ಹಾಕಿದ್ದೆ ನಾನು, ಪೂಜೆ ಮಾಡೋದು ಅಂತ ಹೇಳಿ. ಪೂಜೆ ಅಂತಕ್ಕಂಥದ್ದು, ಆರಾಧನೆ ಅಂತಕ್ಕಂಥದ್ದು, ಅದ ಪೂಜೆ ಅಂತಕ್ಕಂಥದ್ದು. ಹಾಗಾದರೆ ಆ ರೀತಿ ಮಾಡಿದರೆ ನಾವು ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದರೆ ಪೂಜೆ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ದೇವರಿಗೆ ನಾವು ಪ್ರಿಯವಾಗಬೇಕು. ಹಾಗಾದರೆ ದೇವರಿಗೆ ನಾವು ಪ್ರಿಯ ಆಗೋದು ಯಾವಾಗ? ಎಂಥ ಕೆಲಸಗಳನ್ನು ಮಾಡಿದಾಗ ನಾವು ದೇವರಿಗೆ ಇಷ್ಟ ಆಗ್ತೀವಿ? ಹಾಗಾದರೆ ಆ ದೇವರನ್ನು ಹುಡುಕೊಂಡು ನಾವು ಎಲ್ಲಿಗಾದರೂ ಹೋಗ್ಬೇಕಾ? ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕಾ? ಅಥವಾ ಎಲ್ಲಾದರೂ ಬಂಡೆಯಲ್ಲಿ ದೇವರಿರ್ತಾನೆ ಅಂಥೇಳಿ ಆ ಬಂಡೆ ಕಲ್ಲುಗಳನ್ನು ಕೊರೆಸ್ಬೇಕಾ? ಇಲ್ಲ. ಹಾಗಾದರೆ ದೇವರನ್ನು ನಾವು ಆರಾಧನೆ ಮಾಡಬೇಕಾದ್ರೆ, ದೇವರನ್ನು ಒಲಿಸ್ಕೊಳ್ಬೇಕಾದ್ರೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಕಾರ್ಯಗಳನ್ನು ನಾವು ಮಾಡಬೇಕು. ಎಲ್ಲಿ ಹೋಗಿ ಮಾಡಬೇಕು? ಎಲ್ಲಿ ಹೋಗಿ ಮಾಡಬೇಕಾಗಿಲ್ಲ. ನೀವು ಇರ್ತಕ್ಕಂಥ ಸ್ಥಳದಲ್ಲೇ ಆ ಕೆಲಸ ಕಾರ್ಯಗಳನ್ನು ಮಾಡಿದರೆ ದೇವ್ರು ಏನು ಮಾಡ್ತಾನೆ? ನಿಮ್ಮ ಹತ್ರನೇ ಬಂದು ನೆಲೆಸ್ತಾನ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇದು ನಿಮ್ಮ ಮಾತಾಗಿದ್ರೆ ನಂಗೆ ಕಮೆಂಟ್ಸ್ ಒಳಗೆ ಹೇಳ್ರಿ. ಯಾಕಂತ ಹೇಳಿದ್ರೆ ನೋಡ್ರಿ, ನಮ್ಮ ಒಂದು ಸುತ್ತಮುತ್ತಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆಗೆ ಸುಮಧುರವಾಗಿರ್ತಕ್ಕಂಥ ಬಾಂಧವ್ಯವನ್ನು ಇಟ್ಕೊಳ್ಳದೆ, ಅವ್ರ ಜೊತೆಗೆ ಯಾವಾಗಲೂ ಮುನಿಸನ್ನು ಇಟ್ಕೊಂಡು, ಅವರ ಒಂದು ಕಷ್ಟಗಳಿಗೆ ಸಹಾಯಕ್ಕಾಗಿ ಬರದೆ, ಅವರನ್ನು ನೋಯಿಸ್ಕೋತಾ, ಅವರ ಮನಸ್ಸನ್ನು ಘಾಸಿಗೊಳಿಸ್ತಾ, ಅವರಿಗೆ ಯಾವುದೇ ಒಂದು ಪರಿಹಾರವನ್ನು ನೀಡದೆ, ಸುತ್ತಮುತ್ತ ಇರತಕ್ಕಂಥ ವ್ಯಕ್ತಿಗಳೊಂದಿಗೆ ಈ ರೀತಿಯಾಗಿ ಮನಸ್ಥಿತಿಯನ್ನು ಇಟ್ಕೊಂಡು ಯಾವ್ಯಾವ ದೇವರನ್ನು ಸುತ್ತಕೊಂಡು, ದೇವರನ್ನು ಹುಡುಕೊಂಡು, ಅಲ್ಲಿ ಹೋಗಿ ಸಾಕಷ್ಟು ಖರ್ಚನ್ನು ಮಾಡಿಕೊಂಡು ಆ ದೇವರಿಗೆ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು, ಕಾಯಿಗಳನ್ನು ಹೊಡಿತಕ್ಕಂಥದ್ದು, ಕರ್ಪೂರವನ್ನು ಬೆಳಗ್ತಕ್ಕಂಥದ್ದು, ಇದೆಲ್ಲ ಏನು ಅಂತಂದ್ರೆ ಪೂಜೆ ಆಗೋದಿಲ್ಲ. ಹಾಗಾದರೆ ಪೂಜೆ ಆಗೋದು ಹೆಂಗೆ? ದೇವರನ್ನು ನಾವು ನಮ್ಮ ಒಂದು ಕಡೆಗೆ ದೃಷ್ಟಿಯನ್ನು ಬೀರಿಸ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅಂದರೆ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯಹಸ್ತವನ್ನು ನೀಡೋದು, ಬಡವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಹಿರಿಯರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಮಕ್ಕಳಲ್ಲಿ ಪ್ರೀತಿ ವಿಶ್ವಾಸವನ್ನು ಕಾಣ್ತಕ್ಕಂಥದ್ದು, ನೆರೆಹೊರೆಯವರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಅಣ್ಣ ತಮ್ಮಂದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿದಾಗ ಏನಾಗ್ತೈತೆ ಅಂತಂದ್ರೆ ದೇವರಿಗೆ ಪ್ರಿಯವಾಗ್ತಕ್ಕಂಥದ್ದು. ನೋಡ್ರಿ, ಮನೆಯಲ್ಲೇ ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಲುಕಿ ಆ ಸಮಸ್ಯೆಗಳು ತನ್ನಿಂದ ಉದ್ಭವ ಆಗಿದಾವಂತ ಗೊತ್ತಿದ್ರೂ ಸಹಿತ ಇಲ್ಲಿ ಆ ಒಂದು ಟೆಂಪಲ್ ರನ್ ಮಾಡಿದರೆ ಏನಾಗಂಗಿಲ್ಲ, ಯಾವುದೇ ಒಂದು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕಾಗಿ ದೇವರಿಗೆ ಇಷ್ಟ ಆಗ್ತಕ್ಕಂಥದ್ದು ಏನು? ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು. ಯಾರಿಗೆ ಮಾಡಬೇಕು ಒಳ್ಳೆಯದು? ದೇವರು ಎಲ್ಲಿರ್ತಾನ? ಇಲ್ಲಿ ಸಹಾಯ ಹಸ್ತವನ್ನು ಬೇಡ್ತಕ್ಕಂಥ ವ್ಯಕ್ತಿಗಳಲ್ಲೇ ದೇವರು ಇರ್ತಾನೆ. ಅದನ್ನು ನಾವು ಅರ್ಥಕೋಬೇಕು ಮೊದಲು. ಅದು ಅರ್ಥಕೊಂಡು ಏನು ಮಾಡಬೇಕು ಅಂತಂದ್ರೆ, ಯಾವ ವ್ಯಕ್ತಿಗೆ ನಮ್ಮಿಂದ ಸಹಾಯ ಆಗ್ತೈತಿ, ಯಾವ ವ್ಯಕ್ತಿಗೆ ನಮ್ಮಿಂದ ತೊಂದರೆ ಆಗ್ತಾ ಇದೆ, ಅಂತಹ ತೊಂದರೆಯನ್ನು ನಾನು ಏನು ಮಾಡಬೇಕು? ನಿವಾರಣೆ ಮಾಡಬೇಕು. ಆ ತೊಂದರೆಯಿಂದ ಅವರನ್ನು ಪಾರು ಮಾಡಬೇಕು. ಹಾಗಾದರೆ ಆ ವ್ಯಕ್ತಿಗೆ ನಾವು ಸಹಾಯ ಮಾಡಬೇಕು ಅಂತ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಂಡಾಗ ಏನಾಗ್ತೈತಿ? ನಾವು ಪೂಜೆಯನ್ನು ಮಾಡಿದ ಹಾಗೆ. ಯಾಕಂತ ಹೇಳಿದ್ರೆ ನೋಡ್ರಿ, ಕಾಯಿ ಹೊಡೆಯುವುದು, ಕರ್ಪೂರವನ್ನು ಬೆಳಗೋದು, ಭೋಜನಗಳನ್ನು ಅರ್ಪಣೆ ಮಾಡೋದು, ಇವೆಲ್ಲ ಏನು ಅಂತ ಹೇಳಿದ್ರೆ ಆಡಂಬರದ ಪೂಜಾ ಕಾರ್ಯಕ್ರಮಗಳಾಗ್ತಾವು. ಸೊ ಇವೆಲ್ಲವೂ ಏನು ನನ್ನ ದೃಷ್ಟಿಯಲ್ಲಿ ಏನು ಅಂತ ಹೇಳಿದ್ರೆ ಈ ಒಂದು ಪೂಜೆಗೆ ಅರ್ಥ ಇಲ್ಲದೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇರ್ತಕ್ಕಂಥ ವ್ಯಕ್ತಿಗಳ ಮನಸ್ಸನ್ನು ನೋಯಿಸಿ ಅವರು ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿರ್ತಾರೆ, ಅದರ ಮೇಲೆ ಮತ್ತೊಂದು ಕಷ್ಟವನ್ನು ಅವರಿಗೆ ನೀಡಿ ಪೂಜಾ ಕೈಂಕರ್ಯಗಳನ್ನು ಮಾಡಿದರೆ ಏನು ಫಲ ಅಂತಕ್ಕಂಥದ್ದು. ಸೊ ಅದಕ್ಕಾಗಿ ಏನು ಮಾಡಬೇಕು? ನಾವು ಸಾಧ್ಯವಾದಷ್ಟು ಏನು ಮಾಡಬೇಕು? ನಮ್ಮಿಂದ ಎಷ್ಟಾಗ್ತೈತಿ ನೋಡ್ರಿ, ನಿಮ್ಮ ಒಂದು ಶಕ್ತಿ ಮೀರಿ ಪ್ರಯತ್ನವನ್ನು ಅಥವಾ ಸಹಾಯವನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮಿಂದ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಏನು ಮಾಡ್ರಿ ಅಂತಂದ್ರೆ ಬೇರೆಯವರಿಗೆ ಒಳ್ಳೆಯದನ್ನು ಬಯಸ್ರಿ, ಒಳ್ಳೆಯದನ್ನು ಮಾಡಿರಿ. ಯಾವತ್ತೂ ನನ್ನಿಂದ ಏನಾಗಿರಬಾರ್ದು ಅಂತಂದರೆ ಬೇರೆಯವರಿಗೆ ತೊಂದರೆ ಆಗಿರಬಾರ್ದು, ನೋವಾಗಿರಬಾರ್ದು. ಆ ಒಂದು ಜೀವನ ಮಾಡಿಸ್ಲಿಕ್ಕೆ ಈ ವ್ಯಕ್ತಿನೇ ನನಗೆ ಮೂಲ ಕಾರಣ ಆದ, ನನ್ನ ಜೀವನವನ್ನು ಹಾಳು ಮಾಡ್ತಕ್ಕಂಥ ವ್ಯಕ್ತಿ ಇವನೇ ಆದ ಅಂತಕ್ಕಂಥ ಒಂದು ಏನಪ್ಪ ಅಂದ್ರೆ ಪ್ರಶ್ನೆಯನ್ನು ಅಥವಾ ಉತ್ತರವನ್ನು ಎಲ್ಲ ಕಡೆ ಹರಿದಾಡಲಿಕ್ಕೆ ಬಿಡಲಿಕ್ಕೆ ಹೋಗಬಾರ್ದು. ಹಾಗಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ದೇವರನ್ನ ಆರಾಧನೆ ಮಾಡೋದು ಅಂತ ಹೇಳಿದ್ರೆ ಇದ್ದಲ್ಲಿಯೇ ನಿಮ್ಮ ಒಂದು ಪರಿಸರವನ್ನು, ನಿಮ್ಮಿಂದ ಆ ಪರಿಸರ ಉತ್ತಮವಾಗಿ ನಗನಗ್ತಾ ಇದ್ದಾಗ ಮಾತ್ರ ಆ ದೇವರು ಬಂದು ಅಲ್ಲಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತೈತಿ. ಸಿಕ್ಕಾಪಟ್ಟೆ ಮನೆಯೊಳಗೆ ಟೆನ್ಷನ್ ಇಟ್ಕೊಂಡು ಸಿಕ್ಕಾಪಟ್ಟೆ ಚೀರಾಡೋದು, ಗದ್ದಲವನ್ನು ಮಾಡ್ಕೊಳ್ಳೋದು, ಸಮಸ್ಯೆಗಳನ್ನು ಎಳ್ಕೊಳ್ಳೋದು, ಜನರಿಗೆ ತೊಂದರೆಯನ್ನು ಕೊಟ್ಟು ಇಷ್ಟೆಲ್ಲ ಮಾಡಿ ಮನೆಯಲ್ಲಿ ಹೋಮ ಹವನಗಳನ್ನು ಮಾಡಿದ್ರೆ ಏನು ಫಲ ಆಗ್ತೈತೆ ಹೇಳ್ರಿ? ಸೊ ಅದಕ್ಕಾಗಿ ನೀ ಯಾವತ್ತೂ ನಿನ್ನ ಒಂದು ಪರಿಸರದಲ್ಲಿ ನಿನ್ನಿಂದ 4 ಜನಕ್ಕೆ ಖುಷಿಯನ್ನು ನೀನು ಕೊಟ್ಟಾಗ ಏನಾಗ್ತೈತೆ ಅಂದ್ರೆ ದೇವ್ರು ನೀನು ಕರೀದೇನೆ ಸಹಿತ ಏನು ಮಾಡ್ತಾನೆ? ಆ ಒಂದು ವಾತಾವರಣದಲ್ಲಿ ಬಂದು ಕೊಡ್ತಾನೆ. ದೇವ್ರಿಗೆ ಏನು ಬೇಕು? ಶಾಂತಿ ಬೇಕು, ನೆಮ್ಮದಿ ಬೇಕು. ಹಾಗಾದ್ರೆ ನಿಮ್ಮ ಮನೆಯೊಳಗೆ ಶಾಂತಿ ಮತ್ತು ನೆಮ್ಮದಿ, ನಿಮ್ಮ ಸುತ್ತಲಿನ ಪರಿಸರದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇತ್ತು ಅಂತ ಹೇಳಿದ್ರೆ ದೇವ್ರು ಏನು ಮಾಡ್ತಾರ ಅಂದ್ರೆ ತಾವಾಗೆ ಬಂದು ಕೂಡ್ತಾರ ಅಂತಕ್ಕಂಥದ್ದು. ಸೊ ಯಾವ ಮನೆಯಲ್ಲಿ, ಯಾವ ಪರಿಸರದಲ್ಲಿ, ಯಾವ ಒಂದು ಸ್ಥಳದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರೋದಿಲ್ಲವೋ ಅಲ್ಲೇನಾಗಂಗಿಲ್ಲ ಅಂದ್ರೆ ಈ ದೇವರು ಬರಲಿಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕಾಗಿ ನಿಮ್ಮ ಮನಸ್ಸು ಮತ್ತು ನಿಮ್ಮ ಒಂದು ಸ್ಥಳವನ್ನು ನೀವೇನು ಮಾಡ್ರಿ ಅಂತಂದ್ರೆ ಸದೃಢವಾಗಿಟ್ಕೊಳ್ರಿ. ಸದೃಢವಾಗಿ ಮೀನ್ಸ್ ಏನು ಅಂತಂದ್ರೆ, ಯಾವುದೇ ವ್ಯಕ್ತಿ ಜೊತೆಗೆ ಏನು ವೈಮನಸ್ಸಿಟ್ಕೊಂಡ್ರೆ ಏನು ಪ್ರಯೋಜನ? ನೋಡ್ರಿ, ಇದು ಜೀವನ ಅಂತಕ್ಕಂಥದ್ದು ಏನಿದು ನಶ್ವರ ಅಂತ ನಾ ಯಾವಾಗಲೂ ಹೇಳ್ತಿರ್ತೇನೆ. ಯಾಕಂತಂದ್ರೆ ಅನುಭವ ಆಗಿರ್ತಕ್ಕಂಥ ಬಾಯಲ್ಲಿ ಈ ಮಾತುಗಳು ಬರಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾನು ಸಹಿತ ಸಾಕಷ್ಟು ಅನುಭವವನ್ನು ಪಡ್ಕೊಂಡ್ಬಿಟ್ಟೇನೆ. ಯಾಕಂತ ಹೇಳಿದ್ರೆ ಏನೂ ಇಲ್ಲ, ನಾನು ಅಂತಕ್ಕಂಥದ್ದು ಏನೂ ಇಲ್ಲ.
ಬರುವಾಗ ಒಬ್ಬರೇ, ಹೋಗುವಾಗ ಒಬ್ಬರೇ. ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಸಂಸಾರದ ಜಂಜಾಟ, ಜನಗಳ ಜಂಜಾಟ, ಜಾತ್ರೆ ಜಂಜಾಟ. ಸೊ ಈ ಜಂಜಾಟಗಳ ಮಧ್ಯೆ ನಾವೇನ್ ಮಾಡ್ಬೇಕು, ಈಸಿ ಜಯಿಸಿ. ಹೆಂಗ್ ಜಯಿಸ್ಬೇಕು? ಒಳ್ಳೇದನ್ನ ಮಾಡಿ ಜಯಿಸ್ಬೇಕು. ಜಯಿಸಿ ಹೋಗುವಾಗ ಏನ್ ಹೇಳ್ತಾರ, 4 ಮಂದಿ ನಮ್ಮನ್ನ ಹೆಗಲ ಮೇಲೆ ಹೊತ್ಕೊಂಡು ಎಂತಹ ವ್ಯಕ್ತಿ ಇದ್ದ, ಈ ವ್ಯಕ್ತಿಗೆ ಈ ರೀತಿ ಆಗ್ಬಾರ್ದಾಗಿತ್ತು, ಇನ್ನೂ ಸ್ವಲ್ಪ ಜನ ನಮ್ ಜೊತೆ ಬದುಕಬೇಕಾಗಿತ್ತು ಅಂತಹ ಒಂದು 2 ಮಾತುಗಳು ಹೊರಗೆ ಬಂದಾಗ ಮಾತ್ರ ಏನಾಗ್ತತಿ, ಆ ವ್ಯಕ್ತಿಯ ಜೀವನ ಏನಾಗ್ತತಿ, ಪಾವನಾಗಿ ಹೋಗ್ತತಿ. ಸೊ ಅಂತ ಒಂದು ಮಾತುಗಳನ್ನು ಆಡಲಿಕ್ಕೆ ನಾವೇನು ಮಾಡಬೇಕು, ನಮ್ಮ ಒಂದು ಜೀವನವನ್ನು ವಹಿಸ್ಬೇಕಾಗ್ತೈತಿ ಅಂತ ಹೇಳಿ. ಒಳ್ಳೇದು ಮಾಡೋದು ಭಾಳ ಕಷ್ಟ, ಭಾಳ ದಿನ ಹಿಡಿತೈತಿ. ಆದರೆ ಕೆಟ್ಟದನ್ನು ಮಾಡಲಿಕ್ಕೆ ಭಾಳ ಟೈಮ್ ಹಿಡಿಯೋದಿಲ್ಲ. ಅದಕ್ಕಾಗಿ ನೀವು ಏನು ಮಾಡ್ರಿ ಅಂತ ಹೇಳಿದ್ರೆ, ಪೂಜಾ ಪುನಸ್ಕಾರ ಅಂಥೇಳಿ ಎಲ್ಲೆಲ್ಲೋ ಹೋಗಿ ಏನೇನೋ ಖರ್ಚನ್ನು ಮಾಡಿಕೊಂಡು ಮಾಡೋದಿಲ್ಲ, ಬೇಡ. ಅದರ ಅವಶ್ಯಕತೆಯೂ ಇರೋದಿಲ್ಲ. ಅದಕ್ಕಾಗಿ ನಿಮ್ಮ ಒಂದು ಸ್ಥಳದಲ್ಲಿ ವ್ಯಕ್ತಿಯ ಒಂದು ನೋವನ್ನು ಅರ್ಥ ಮಾಡಿಕೊಂಡು, ವ್ಯಕ್ತಿಗಳ ನೋವನ್ನು ಅರ್ಥ ಮಾಡಿಕೊಂಡು, ಬಡಬಗ್ಗರಿಗೆ ಅಥವಾ ಯಾರ ಒಂದು ಸಹಾಯಕ್ಕಾಗಿ ನಿಮ್ಮನ್ನು ಬಯಸ್ತಿರ್ತಾರ ಅಂಥವರಿಗೆ ಏನು ಮಾಡ್ರಿ ಅಂದರೆ ಸಹಾಯವನ್ನು ಮಾಡಿದರೆ ಅದೇ ಒಂದು ದೊಡ್ಡ ಪೂಜಾ ಅಂಥೇಳಿ ನಾನು ನನ್ನ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತಾರೆ ನನಗದು ಏನಪ್ಪ ಅಂದ್ರೆ ಕರೆಕ್ಟಾಗಿ ಅನಿಸ್ತಕ್ಕಂಥದ್ದು. ಸೊ ನಿಮಗೆ ಯಾವ ರೀತಿ ಅನಿಸ್ತೈತಿ? ಯಾರಿಗೂ ಏನೂ ತೊಂದರೆ ಮಾಡದೆ, ಯಾರಿಗೂ ಏನು ಹಿಂಸೆ ಕೊಡದೆ, ಯಾರ ಹತ್ರನೂ ಏನನ್ನ ಬೇಡದೆ, ಯಾರಿಗೂ ನೋವನ್ನು ಉಂಟು ಮಾಡದೆ ಇರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಜೀವನವನ್ನು ನಡೆಸೋದೇ ನಿಜವಾದ ಪೂಜೆ ಅಂತ ನಾನು ಹೇಳ್ತೇನೆ. ಸೊ ಈ ರೀತಿ ನನ್ನ ಒಂದು ಅಭಿಪ್ರಾಯ ನಿಮ್ಗೆ ಶೇರ್ ಮಾಡ್ಕೊಂಡೇನಿ. ಮತ್ತೊಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.